ಕಮಲಿ ಅದಮ್ಮ ಕಾಫಿ ಬೇಕಾ ಮಾಡಿಕೊಡ್ಲಾ? ಬೇಡಮ್ಮ, ನಾನು ನಿನ್ನ ಜೊತೆನೇ ಮಾತಾಡಬೇಕು ಅಂತ ಬಂದೆ. ಶಿವಳಿ ಅತ್ತಮ್ಮ. ಕಮಲಿ, ಇನ್ಮುಂದೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಯಾಕತ್ತಮ್ಮ, ಏನಾಯ್ತು? ಕಮಲಿ, ಅನಿಕಾ ಯಾವ ಲೆವೆಲಿಗೆ ಬೇಕಾದರೂ ಇಳಿಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಜನ್ಮ ಕೊಟ್ಟು ತಂದೆಗೆ ಆ ರೀತಿ ಹಿಂಸೆ ಕೊಟ್ಟಿದ್ದಾಳೆ. ತಾತನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದಾಳೆ. ಹೀಗಿರುವಾಗ ಅವಳು ನಾರ್ಮಲ್ ಹ್ಯೂಮನ್ ಅಲ್ವೇ ಅಲ್ಲ. ಅಷ್ಟೇ ಅಲ್ಲ, ನಿನ್ ತಾಯಿನ ಸುಪಾರಿ ಕೊಟ್ಟು ಕೊಲ್ಸಿದಾಳೆ. ಈಗ ಅಜ್ಜಿನ ಕಿಡ್ನಾಪ್ ಮಾಡಿಸಿ ಕೊಲ್ಸ್ಬೇಕು ಅಂತ ಅನ್ಕೊಂಡಿದ್ಲು. ಹೀಗೆಲ್ಲ ಮಾಡಿದಾಳೆ ಅಂದ್ರೆ ಅವಳ ಮನಸ್ಥಿತಿ ಎಷ್ಟು ಕ್ರೂರವಾಗಿರ್ಬೇಕು. ಹೌದು ಅತ್ತಮ್ಮ, ಅನಿಕಾ ಹಿಂಗಾದ್ಲು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವಳು ಬೇರೆಯವ್ರಿಗೆ ಒಳ್ಳೇದಾಗೋದನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೋತಾಳೆ ಅಂತ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ಕೊಲೆ ಮಾಡೋ ಮಟ್ಟಕ್ಕೆ ಇಳಿತಾಳೆ ಅಂತ ನನ್ ಕನ್ಸ್ನಾಗೂ ಅನ್ಕೊಂಡಿರ್ಲಿಲ್ಲ. ಅವಳಿಗೆ ಕರುಣೆ ಅನ್ನೋದೇ ಇಲ್ಲ ಕಮಲಿ, ಎಮೋಷನಲ್ ಅನ್ನೋದು ಇಲ್ಲ. ಅವಳ ದಾರಿಗೆ ಯಾರೇ ಅಡ್ಡ ಬರಲಿ ಅವ್ರನ್ನ ಅವಳು ಸಾಯಿಸ್ತಾಳೆ. ಅಷ್ಟು ಕ್ರೂರಿ ಅವಳು. ಅಜ್ಜಿ ಹೇಳಿದ್ದು ಸರಿಯಾಗೇ ಇದೆ. ಅವಳಿಗೊಂಚೂರು ಮನುಷ್ಯತ್ವ ಇಲ್ಲ, ರಾಕ್ಷಸಿ ವ್ಯಕ್ತಿತ್ವ ಅವಳದು. ಇಂಥ ಮೈಂಡ್ ಸೆಟ್ ಇರೋ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ. ನಿನಗೆ ಇದೆಲ್ಲ ಗೊತ್ತು, ಆದರೂ ನೀನು ನಿನ್ನ ಎಚ್ಚರಿಕೆಯಲ್ಲಿ ಇರಲಿ ಅಂತ ಪದೇ ಪದೇ ಎಚ್ಚರಿಸ್ತಾ ಇದ್ದೀನಿ. ಕಮಲಿ, ಯಾವುದೇ ಕಾರಣಕ್ಕೂ ಅವಳಿಗೆ ಎಲ್ಲಿಗೆ ಕರೆದ್ರೂ ನೀನು ಹೋಗಬೇಡ. ಅವಳ ಜೊತೆ ಮಾತಾಡಬೇಡ, ಅವಳನ್ನ ಮೀಟ್ ಮಾಡಬೇಡ. ಅವಳ ನಾಟಕ ಮಾಡೋದು, ನಿನ್ನ ಮನ್ಸು ಕರ್ಗೋದು ದಯವಿಟ್ಟು ಕಮಲಿ ಅವಳನ್ನ ನಂಬೋ ತಪ್ಪಂತೂ ಮಾಡಲೇಬೇಡ. ಅವಳಿಗೆ ನಿನ್ನ ಮೇಲೆ ದ್ವೇಷ ಇದೆ, ತುಂಬ ಕೋಪ ಇದೆ. ಅವಳ ಟಾರ್ಗೆಟು ನೀನೇ ಕಮಲಿ. ಈ ಟೈಮಲ್ಲಿ ನೀನು ತುಂಬ ಹುಷಾರಾಗಿರ್ಬೇಕು. ಆಯ್ತು ಅತ್ತಮ್ಮ. ಬರೀ ಆಯ್ತು ಅನ್ನೋದಲ್ಲ ಕಮಲಿ, ಕತ್ತಿ ಹಿಡಿದು ನಿಂತೋರ್ನು ಕೂಡ ನೀನು ಕನಿಕರದಿಂದ ನೋಡ್ತೀಯ. ಅಷ್ಟು ಒಳ್ಳೆ ಗುಣ ನಿಂದು. ಆದ್ರೆ ಅನಿಕಾ ವಿಷಯದಲ್ಲಿ ಒಳ್ಳೆ ಗುಣ ಕೆಲ್ಸಕ್ಕೆ ಬರೋದಿಲ್ಲ, ಬುದ್ಧಿವಂತಿಕೆ ಮಾತ್ರ ಕೆಲ್ಸಕ್ಕೆ ಬರೋದು. ನೋಡು ಕಮಲಿ, ನನ್ನ ಸೊಸೆ ಚೆನ್ನಾಗಿರ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಅದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ದಯವಿಟ್ಟು ಕಮಲಿ ಕೇರ್ಫುಲ್ ಆಗಿರು. ಯಾವುದೇ ಕಾರಣಕ್ಕೂ ಅವಳ ಕರ್ದಲ್ಲಿ ಹೋಗ್ಬೇಡ. ಸರಿ ಅತ್ತೆಮ್ಮ, ನಿಮ್ಮ ಮಾತನ್ನ ಮೀರಿ ಅವಳ ಜೊತೆ ನಾನು ಎಲ್ಲೂ ಹೋಗಕ್ಕಿಲ್ಲ. ಅವಳು ಕಣ್ಣೀರ್ ಹಾಕಿದ್ರು ನೀನು ಕರಗಬಾರ್ದು. ಅವಳು ಕ್ಷಮೆಗೆ ಅರ್ಹಳೆ ಅಲ್ಲ ಕಮಲಿ. ನೀನು ಅವಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ, ಸರಿಯಾಗೇ ಇದೆ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ನೀನು ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಡಿಲೇ ಮಾಡ್ತಾ ಇದೀಯಾ? ಅತ್ತಮ್ಮ, ನಾನು ಡಿಲೇ ಮಾಡ್ತಿಲ್ಲ ಅತ್ತಮ್ಮ. ಅನಿಕಾ ಮಾಡಿರೋ ತಪ್ಪುಗಳನ್ನ ಪ್ರೂವ್ ಮಾಡಬೇಕು ಅಂದ್ರೆ ಅದಕ್ಕೆ ಸರಿಯಾದ ಸಾಕ್ಷಿಗಳು ಬೇಕು. ನಾನು ರಿಷಿಸರು ಸೇರಿ ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಎಲ್ಲ ಸಾಕ್ಷಿಗಳು ಸಿಕ್ತಿದ್ದಂಗೆ ಲಾಯರ್ ಹತ್ರ ಹೋಗಿ ಕೇಸ್ ಫೈಲ್ ಮಾಡ್ತೀವಿ ಅತ್ತಮ್ಮ. ಹೌದಾ ಕಮಲಿ, ಸರಿಯಾಗೇ ಇದೆ, ಹಾಗೆ ಮಾಡಿ. ಆದರೆ ಕೇರ್ಫುಲ್ ಆಗಿರಿ. ಎಲ್ಲನೂ ಆದಷ್ಟು ಬೇಗ ಸರಿ ಹೋಗಿ ಅನಿಕಾ ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಿ ಮೊದಲಿನ ಹಾಗೆ ಎಲ್ಲ ಆದರೆ ಅಷ್ಟೇ ಸಾಕುಮ್ಮ. ಅತ್ತಮ್ಮ, ನೀವೇನು ಯೋಚನೆ ಮಾಡಬೇಡಿ. ಆ ಅನಿಕಂಗೆ ಶಿಕ್ಷೆ ಆಯ್ಕೆ ಆಯ್ತೈತೆ. ಯಾವುದೇ ಕಾರಣಕ್ಕೂ ನಾನು ನನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳೋಕ್ಕಿಲ್ಲ ಅತ್ತಮ್ಮ. ಸರಿಮ್ಮ, ಹುಷಾರು. ಚಂದ್ರು ಫೋನ್ ಆಗ್ಲಿಂದ ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ಎಷ್ಟು ಸಲ ಫೋನ್ ಮಾಡೋದು?
ಏನು ಮಾಡಲಿ ನಾನು ಚಂದ್ರು ಹತ್ರ ಮಾತಾಡಲೇಬೇಕು. ಹೇಗೆ ಮಾತಾಡೋದು? ಹಾಂ, ರಮೇಶ್ ಅವರು ಕಾಲ್ ಮಾಡಿದ್ರೆ? ಹಲೋ ಹಲೋ, ರಮೇಶ್ ಅವರೇ. ಹೇಳಿ ಊರ್ಮಿಳ ಅವರೇ. ಅದು ನಾನು ಚಂದ್ರು ಹತ್ರ ಮಾತಾಡಬೇಕಿತ್ತು. ಸ್ವಲ್ಪ ಫೋನ್ ಕೊಡ್ತೀರಾ? ಒಂದು ಸೆಕೆಂಡ್, ಕೊಟ್ಟೆ. ಚಂದ್ರು ಚಂದ್ರು, ಊರ್ಮಿಳ ಫೋನ್ ಮಾಡಿ ಏನ್ ಹತ್ರ ಮಾತಾಡು. ಊರ್ಮಿಳ. ಚಂದ್ರು ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಅದೇನು ವಿಷಯ ಅಂತ ಹೇಳು ಊರ್ಮಿಳ. ಇಲ್ಲ ಚಂದ್ರು, ಪರ್ಸ್ನಲ್ ಆಗಿ ಮಾತಾಡಬೇಕು. ಏನೇ ಇದ್ರು ಫೋನಲ್ಲಿ ಹೇಳು. ಫೋನಲ್ಲಿ ಹೇಳೋಕ್ಕಾಗಲ್ಲ ಚಂದ್ರು, ಪ್ಲೀಸ್. ಆದರೆ ನನಗೀಗ ಎಲ್ಲೂ ಬರೋಕ್ಕಾಗಲ್ಲ. ಚಂದ್ರು ಏನು ಹೀಗೆ ಮಾತಾಡ್ತಿದ್ರ ನೀವು? ನಾನು ನಿಮ್ಮ ಹೆಂಡತಿ. ನಿಮಗೋಸ್ಕರ ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನಿ. ನಾನು ಬದುಕಿರೋದೇ ನಿಮಗೋಸ್ಕರ. ನಾನು ಅರ್ಜೆಂಟಾಗಿ ಮಾತಾಡಬೇಕು ಅಂದರೆ ನೀವು ಏನು ಯೋಚನೆ ಇಲ್ಲ ಅನ್ನೋ ಥರ ಆಡ್ತಿದ್ದೀರಾ. ಮಾತಾಡ್ಲೋ ಬೇಡವೋ ಅನ್ನೋ ಥರ ಆಡ್ತಿದ್ದೀರಲ್ಲ. ಯಾಕೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ನೀವು? ನೋಡು ಊರ್ಮಿಳ, ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ನೀನು ಕೇಳಲ್ಲ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ವ್ಯತ್ಯಾಸ ಗೊತ್ತಾಗ್ತಲ್ಲ ನಿನಗೆ. ನಿನ್ನ ಮಗಳು ಪ್ರೀತಿ ನಿನ್ನ ಕುರುಡು ಮಾಡಿದೆ. ಅದಲ್ಲ ಚಂದ್ರು, ವಿಷಯ ಬೇರೆ ಇದೆ. ಸತ್ಯ ಯಾವುದು ನಿನ್ನ ಕಣ್ಣಿಗೆ ಕಾಣಿಸಲ್ಲ. ನಿನ್ನ ಮಗಳಿಂದ ಎಷ್ಟು ಜೀವ ಹೋಗಿದೆ, ಎಷ್ಟು ಜೀವನ ಹಾಳಾಗಿದೆ ಗೊತ್ತಾ? ಆದ್ರೆ ಇದ್ಯಾವುದು ನಿನಗೆ ಅರ್ಥ ಆಗ್ತಲ್ಲ. ಈಗಲೂ ನೀನು ಅವಳ ಪರವಾಗಿ ಮಾತಾಡೋದಿಕ್ಕೆ ಕಾಲ್ ಮಾಡಿದ್ಯಾ ಅಷ್ಟೇ. ಅಲ್ಲ ಚಂದ್ರು, ನಿನ್ನ ಹತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಊರ್ಮಿಳ. ಬಿಡು ಅದನ್ನ. ರೀ, ದಯವಿಟ್ಟು ಇದೊಂದ್ಸಲ ನಾನು ಹೇಳಿದನ್ನ ಕೇಳಿ. ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ದೇವಸ್ಥಾನದ ಹತ್ರ ಬನ್ರಿ ದಯವಿಟ್ಟು. ಚಂದ್ರು ಪ್ಲೀಸ್, ಇಲ್ಲ ಅನ್ಬೇಡಿ. ನನಗೋಸ್ಕರ ಬನ್ನಿ. ನೀವು ಬರ್ತೀರಾ ಅಂತ ನಂಬಿದ್ದೀನಿ. ನಿಮಗೋಸ್ಕರ ಕಾಯ್ತಿರ್ತೀನಿ ಚಂದ್ರು. ಪ್ಲೀಸ್ ಮಿಸ್ ಮಾಡಬೇಡಿ. ಸರಿ, ಬರ್ತೀನಿ. ಥ್ಯಾಂಕ್ ಯು ಚಂದ್ರು. ಏನು ಅಷ್ಟೆಲ್ಲ ಮಾತಾಡ್ಬೇಕು ಬಾ ಅಂತ ಕರಿತಾ ಇದ್ದಾಳೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಲ್ವಾ? ಅರೆ ಅದ್ರಲ್ಲಿ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅನ್ಸೋದೇನಿದೆ ಚಂದ್ರು? ಹೋಗು, ಅದೇನು ಮಾತಾಡ್ಕೊಂಡು ಬಾ. ಸರಿ ರಮೇಶ್, ರಿಲ್ಯಾಕ್ಸ್. ಅಜ್ಜಿ, ಯಾಕಜ್ಜಿ ಈಟೊಂದು ಡಲ್ಲಾಗಿದ್ದೀರಾ? ಈಗಿರೋ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆಯಲ್ಲಮ್ಮ. ಕಮಲಿ, ನಿಮ್ಮೊಂದು ವಿಷಯ ಗೊತ್ತಾ? ಹೂಗಳು ಮೊಗ್ಗಾಗಿದ್ದಾಗ ಅದರ ದಳ ಕಹಿಯಾಗಿರುತ್ತೆ. ಅರಳಿ ಹೂವಾದಾಗ ಅದರ ದಳ ಸಿಹಿಯಾಗಿರುತ್ತೆ. ನಮ್ಮ ಜೀವನನೂ ಹಾಗೇನೆ. ಚಿಕ್ಕ ವಯಸ್ಸಲ್ಲೇ ಕಷ್ಟ, ನೋವು, ದುಃಖ ಏನೇ ಇದ್ರೂ ಎಲ್ಲ ಬಂದ್ಬಿಡ್ಬೇಕು. ಏಕೆಂದ್ರೆ ಎದುರಿಸೋ ಶಕ್ತಿ, ಧೈರ್ಯ ಎರಡೂ ಇರುತ್ತೆ. ಅದೇ ವಯಸ್ಸಾದ್ಮೇಲೆ ಸುಖ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನೋವು ದುಃಖ ಮಾತ್ರ ಬರಬಾರ್ದಮ್ಮ. ಈಗ ನನ್ನ ಜೀವನ ನೋಡು. ವಯಸ್ಸಾಗ್ತಾ ಆಗ್ತಾ ಆ ದೇವ್ರ ಅದೆಷ್ಟು ನೋವು ಕೊಟ್ಬಿಡ್ತಾನಲ್ಲ. ಪ್ರೀತಿಸೋರು ಅಂತ ನಮ್ಮವರು, ತಮ್ಮವರು, ಬಂಧು ಬಳಗ, ಸ್ನೇಹಿತರು, ಒಡ ಹುಟ್ಟಿದವರು, ಹೀಗೆ ಸಾಲಾಗಿ ಎಲ್ಲರನ್ನೂ ಕಳ್ಕೊಂಡ್ಬಿಡ್ತೀವಿ. ಆ ನೋವನ್ನ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಈ ಅನಿಕಾಗೆ ಈ ಥರ ಮಾಡೋ ಬುದ್ಧಿ ಆದರೂ ಹೇಗೆ ಬಂತು? ನನ್ನನ್ನೇ ಕಿಡ್ನಾಪ್ ಮಾಡಿ ನನ್ನನ್ನೇ ಕೊಲ್ಲೋ ಪ್ರಯತ್ನ ಮಾಡಿಬಿಟ್ಲಲ್ಲ. ನಾನು ಎತ್ತಾಡ್ಸಿದ ಮಗು ಅದು. ಅವಳು ಈ ರೀತಿ ಆದ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಕಮಲಿ. ಬೇಬಿ ಬೇಬಿ, ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನೇನ್ ಯೋಚನೆ ಮಾಡ್ಲಿ ಮಾಮ್? ಈಗ ಆಗಿರೋ ಇನ್ಸಿಡೆನ್ಸ್ ಇಂದ ನಾನು ಹೇಗೆ ಆಚೆ ಬರ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಬಿ ಡೋಂಟ್ ವರಿ,
ನೋಡು ನಾನು ಟ್ರೈ ಮಾಡ್ತಾ ಇದ್ದೀನಿ, ಹೇಗಾದರೂ ಮಾಡಿ ನಾನು ಅವ್ರನ್ನ ಒಪ್ಪಿಸ್ತೀನಿ. ಹಾಂ ಮಾಮ್, ಎಸ್ ಬೇಬಿ, ಆ ಕಮಲಿ ಕಂಪ್ಲೇಂಟ್ ಕೊಡ್ದಿರೋ ಹಾಗೆ ನಾನು ತಡಿತೀನಿ. ನಿನ್ಗೇನು ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ ಬೇಬಿ, ನೀನು ಬರಿ ಮಾಡ್ಕೋಬೇಡ. ಏನ್ ಮಾಡ್ತೀರಾ ಮಾಮ್? ಏನ್ ಪ್ಲಾನ್ ನನ್ಗೂ ಹೇಳಿ. ಗೊತ್ತಾಗುತ್ತೆ ಅದೇನು ಅಂತ ಪ್ಲೀಸ್ ಈಗ್ಲೇ ಹೇಳಿ ಮಾಮ್. ಬೇಬಿ, ಕಮಲಿ ಯಾರ ಮಾತು ಕೇಳ್ತಾ ಇದ್ರು ಅವಳ ಅಪ್ಪನ ಮಾತು ಕೇಳ್ತಾಳೆ. ಚಂದ್ರು ಹತ್ರ ನಾನು ಮಾತಾಡ್ತೀನಿ. ಕಾಡಿ ಬೇಡಿ ಆದ್ರೂ ಸರಿ, ಅವ್ರನ್ನ ಹೇಗಾದ್ರೂ ಮಾಡಿ ನಾನು ಒಪ್ಪಿಸ್ತೀನಿ. ಡ್ಯಾಡ್ ಒಪ್ತಾರಾ ಮಾಮ್? ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ ಬೇಬಿ. ಅವರು ಕಮಲಿಗೆ ಹೇಗೆ ತಂದೆನೋ ನಿನಗೂ ಹಾಗೆ ತಂದೇನೆ. ಆ ಕಮಲಿ ಹೇಳಿರೋ ಕಟ್ಕತೆನ ಕೇಳಿ ಅದನ್ನ ನಂಬಿ ಅವರು ನಿನ್ನ ಬಗ್ಗೆ ಏನೇನೋ ಅನ್ಕೊಂಡಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿದ್ಮೇಲೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅವಳ ಮಾತು ಕೇಳಲ್ಲ ಮಾಮ್. ಅವಳು ಯಾರ ಮಾತು ಕೇಳಲ್ಲ. ಅವಳು ನನಗೆ ಕಷ್ಟ ಕೊಡಕ್ಕೆ ಫಿಕ್ಸ್ ಆಗೋಗಿದ್ದಾಳೆ. ನನ್ನನ್ನ ಜೈಲಲ್ಲಿ ಕೂರ್ಸಕ್ಕೆ ಕಾಯ್ತಾ ಇದ್ದಾಳೆ ಮಾಮ್ ಅವಳು. ಬೇಬಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವಳು ನಿನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇನೋ ಮಾಮ್, ನನ್ನ ಲೈಫ್ ಎಕ್ಕುಟ್ಟು ಹೋಗ್ತಿದೆ. ನಾನು ಇಷ್ಟಪಟ್ಟಿದ್ದು ಸಿಗ್ತಿಲ್ಲ, ಕಷ್ಟ ಪಡೋದು ತಪ್ಪಿಲ್ಲ. ಬೇಬಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿನ್ನನ್ನು ಈ ತರ ನೋಡೋದಕ್ಕೆ ನನ್ನಿಂದ ಆಗೋಲ್ಲ. ನಿನ್ಗೋಸ್ಕರ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ? ಬೇಡ, ನೀನ್ ನನ್ನ ಜೊತೆ ಬಂದ್ರೆ ಅವರು ಆಮೇಲೆ ನನ್ನ ಮಾತು ಕೇಳಲ್ಲ ಅಷ್ಟೇ. ನಾನು ಹೋಗ್ತಿರೋದು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ. ನೀನ್ ಬಂದ್ರೆ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ನೀನು ಮನೇಲೇ ಇರು, ನಾನು ಹೋಗಿ ಮಾತಾಡಿ ಬೇಗ ಬಂದ್ಬಿಡ್ತೀನಿ, ಸರಿನಾ? ಅಜ್ಜಿ, ನೀವು ನೊಂದ್ಕೊಬೇಡಿ. ಆಗಿರೋದನ್ನೆಲ್ಲ ಮರೆತು ನೀವು ಆರಾಮಾಗಿರ್ಬೇಕು. ಅದನ್ನ ಬಿಟ್ಟು ಮನ್ಸ್ನಾಗ ಇಷ್ಟೊಂದು ಯೋಚನೆ ಮಾಡಿದ್ರೆ ಹೆಂಗೆ ಉಳಿ? ಆಗಲ್ಲ ಕಮಲಿ. ನನ್ನ ಮನಸ್ಸಲ್ಲಿರೋದನ್ನ ನಿನ್ನ ಹತ್ರ ಹೇಳ್ಕೊಂಡ್ರೆ ನನ್ನ ಮನಸ್ಸು ಹಗರ ಆಗತ್ತೆ. ಏನು ಮಾಡಲಿ? ನಾವು ನಂಬ್ಕೊಂಡಿರೋರೆ ನಮಗೆ ಮೋಸ ದ್ರೋಹ ಮಾಡಿದ್ರೆ ಯಾರನ್ನ ನಂಬಬೇಕು ಹೇಳು? ಈ ನಂಬಿಕೆ ದ್ರೋಹನ ಮರೆಯೋಕ್ಕಾಗತ್ತಾ? ನೀವು ಬೇಜಾರು ಮಾಡ್ಕೋಬೇಡಿ ಅಜ್ಜಿ. ನಿಮ್ಮ ಮನ್ಸ್ದಾಗ ಏನು ನಡೀತೈತೆ ಅಂತ ನನ್ಗೆ ಅರ್ಥ ಆಯ್ತೈತೆ. ಅದು ನೀವೇನು ಯೋಚನೆ ಮಾಡಬೇಡಿ. ಆ ಅನಿಕಂಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಯ್ತೈತೆ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ. ಆದರೆ ಇವಳು ಇಷ್ಟೊಂದು ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ ಅಂದರೆ ನಿಜವಾಗ್ಲೂ ಇವಳು ನನ್ನ ಮೊಮ್ಮಗಳೇನ ಅಂತ ಅನುಮಾನ ಬರ್ತಿದೆ ಕಮಲಿ. ಪಾಪ ನಮ್ಮನೆಯವರು ಹುಷಾರಿಲ್ಲದೆ ಎಷ್ಟು ಒತ್ತಾಡ್ತಾ ಇದ್ರು. ಒಂದು 4 ದಿನ ಕೂಡ ಸಂತೋಷವಾಗಿ ಒಂದೆರಡು ಮಾತಾಡಲಿಲ್ಲ. ಸ್ವಂತ ತಾತ ಅಂತ ನೋಡ್ದೆ ನನಗೆ ಅವ್ರನ್ನ ಸಾಯಿಸ್ಬಿಟ್ಲು. ಇದೆಲ್ಲ ನೋಡ್ಕೊಂಡು ನಾನು ಹೇಗೆ ನೆಮ್ಮದಿಯಾಗಿರ್ಲಿ ಕಮಲಿ? ಪಾಪ ಸ್ವಂತ ಮೊಮ್ಮಗಳೇನೆ ನನ್ನನ್ನು ಸಾಯಿಸುವಾಗ ಅದೆಷ್ಟು ಹಿಂಸೆ ಪಟ್ಟು ಪ್ರಾಣ ಬಿಟ್ಟಿರ್ಬೇಕು ನಿಮ್ಮ ತಾತ.
ಚಂದ್ರು ಚಂದ್ರು ಬಂದ್ರ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನೀನ್ ಥ್ಯಾಂಕ್ಸ್ ಅಲ್ಲ ಏನು ಬೇಡ, ಅದೇನ್ ಮಾತಾಡ್ಬೇಕು ಅಂತ ಇದೆಯಾ ಬೇಗ ಮಾತಾಡು, ನನಗೆ ಟೈಮ್ ಇಲ್ಲ. ರೀ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊತೀರಾ? ನೋಡಿ, ನಾನು ಇದುವರೆಗೂ ಜೀವನದಲ್ಲಿ ನಿಮ್ಮಿಂದ ಏನು ಬಯಸಿಲ್ಲ. ಆಸ್ತಿ ಪಾಸ್ತಿ ದುಡ್ಡು ಯಾವುದು. ನೀನ್ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದೀಯಲ್ವಾ? ನಾಚಿಕೆ ಆಗ್ತಲ್ವಾ ಈ ತರ ಮಾತಾಡೋದಿಕ್ಕೆ? ಸರಿ ಹೋಗ್ಲಿ ಬಿಡು, ಇದನ್ನ ಮಾತಾಡೋದಿಕ್ಕೆ ನೀನ್ ಇಲ್ಲಿ ಬರಕ್ ಹೇಳ್ತೀಯಾ? ಇಲ್ಲ ರೀ, ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಾನು ನಿಮ್ಮಿಂದ ಬಯಸಿದ್ದು ಒಂದೇ, ಪ್ರೀತಿ. ಆ ಪ್ರೀತಿ ಸಂಕೇತನೇ ನಮ್ಮ ಮಗಳು ರೀ. ಅವಳನ್ನ ಜೈಲಿಗೆ ಕಳ್ಸೋದಕ್ಕೆ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ಅವಳು ಮಾಡಿರೋ ತಪ್ಪೆ ಅಂತದ್ದು, ಕ್ಷಮಿಸೋಷ್ಟು ಸಣ್ಣ ತಪ್ಪು ಅವಳು ಮಾಡಿಲ್ಲ. ಇದ್ಯಾಕೆ ನಿನಗೆ ಅರ್ಥ ಆಗ್ತಲ್ಲ ಊರ್ಮಿಳಾ? ಅವಳು ಮಾಡಿರೋ ತಪ್ಪಿಗೆ ಅವಳು ಜೈಲಿಗೆ ಹೋಗ್ಲೇಬೇಕು, ದಯವಿಟ್ಟು ಅರ್ಥ ಮಾಡ್ಕೋ. ಇಲ್ಲ ರೀ, ನೀವ್ ಎಷ್ಟೇ ಹೇಳಿದ್ರು ನಮ್ ಬೇಬಿ ತಪ್ಪು ಮಾಡಿದಾಳೆ ಅಂದ್ರೆ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಪ್ರಯೋಜನ? ಈ ಬುದ್ಧಿ ನಿನಗೆ ಅವಳು ಚಿಕ್ಕ ವಯಸ್ಸಲ್ಲಿ ಇರುವಾಗ್ಲೇ ಬರ್ಬೇಕಾಗಿತ್ತು. ನೋಡಿ ಚಂದ್ರು, ಅವಳಿಗೆ ಚೆನ್ನಾಗಿ ಬೈದಿದ್ದೀನಿ, ಹೊಡೆದು ಯಾರ್ಯಾರ ಜೀವ ಹೋಗ್ಬೇಕು ಊರ್ಮಿಳಾ? ಅನಿಕಾ ನಮ್ಮೆಲ್ಲರ ಜೊತೆ ಬಾಳೋದಿಕ್ಕೆ ಲಾಯಕ್ಕಿಲ್ಲ. ಇಷ್ಟೆಲ್ಲ ತಪ್ಪು ಮಾಡಿದ್ರು ಅವಳಿಗೆ ಚಂದ್ರು ಚಂದ್ರು ಪ್ಲೀಸ್ ಚಂದ್ರು, ಒಂದೇ ಒಂದ್ಸಲ ಕಮ್ಲಿಗೆ ಒಂದ್ ಮಾತು ಹೇಳಿ, ಅವ್ಳು ಖಂಡಿತ ಕೇಳ್ತಾಳೆ. ನೋಡಿ, ಇನ್ನು ಮುಂದೆ ನನ್ ಮಗಳಿಂದ ಯಾವ ತಪ್ಪು ನಡೆಯಲ್ಲ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ ಚಂದ್ರು, ಪ್ಲೀಸ್ ಚಂದ್ರು. ಇನ್ನು ಮುಂದೆ ಯಾರ ತಂಟೆಗೂ ಹೋಗ್ತೆ ಅವಳ ಪಾಡಿಗೆ ಅವಳು ಇದ್ಬಿಡ್ತಾಳೆ. ನನ್ಗಷ್ಟೇ ಸಾಕು ಚಂದ್ರು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವಳು ನಮ್ಮ ಮಗಳು. ಗಂಡನ್ ಪ್ರಾಣಕ್ಕೋಸ್ಕರ ಹೆಂಡತಿ ಯಮನ ಹತ್ರ ಹೋರಾಡಿ ಅವನ ಜೀವನ ವಾಪಸ್ ತಗೊಂಡ್ಬಂದ್ಲು ಅಂತ ಕತೆ ಕೇಳಿದ್ದೀನಿ. ನಿನಗೆ ತಾಯಿ ವಾತ್ಸಲ್ಯ ಜಾಸ್ತಿ ಇದೆ. ಒಂದ್ ತಪ್ಪು ಮಾಡಿರೋ ಮಗಳನ್ನ ಬಿಟ್ಬಿಡು ಅಂತ ಹೇಳ್ತಾ ಇದ್ಯಾ. ಒಂದ್ ತಾಯಿ ಪಾಯಿಂಟ್ ಆಫ್ ವ್ಯೂ ನನಗೆ ಅರ್ಥ ಆಗುತ್ತೆ ಊರ್ಮಿಳಾ. ಆದ್ರೆ ಒಂದು ತಂದೆಯಾಗಿ, ಒಂದು ಮಗನಾಗಿ ನನಗೆ ಅಂತ ಒಂದು ಜವಾಬ್ದಾರಿ ಇದೆ ಅಲ್ವಾ? ಒಂದು ಕೆಟ್ಟ ಮಗಳನ್ನು ಉಳಿಸ್ಕೊಳಕ್ ಹೋಗಿ ದೇವ್ರಂತ ಮಗಳನ್ನ ಕಳ್ಕೊಳ್ಳೋದಿಕ್ಕೆ ನಾನು ರೆಡಿ ಇಲ್ಲ. ಆಗ್ಲೇ 3 ಕೊಲೆ ಆಗಿದೆ. ಗೊತ್ತಿದ್ದು 4ನೇ